ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಕೊಲೆ ಆರೋಪಿ ದರ್ಶನ್ನಿಂದ ಈಗ ಹೊಸ ನಾಟಕ ಶುರುವಾದಂತೆ ಕಾಣಿಸ್ತಾ ಇದೆ. ಮಧ್ಯಂತರ ಬೇಲ್ ವಿಸ್ತರಣೆ ಆಗ್ತಾ ಇದ್ದಂತೆ ಯೂಟರ್ನ್ ಹೊಡೆದ್ರ ಹಾಗಾದ್ರೆ A2 ಆರೋಪಿ ದರ್ಶನ್, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪಿ ದರ್ಶನ್ ಈಗಾಗಲೇ ಮಧ್ಯಂತರ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವರಿಗೆ ಬೇಲ್ ವಿಸ್ತರಣೆಯೂ ಆಗಿದೆ. ಇನ್ನೂ ಕೂಡ ಆಪರೇಷನ್ಗೆ ಒಪ್ಪಿಗೆ ನೀಡ್ತಾ ಇಲ್ಲ ನಟ ದರ್ಶನ್. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇದೆಯಲ್ಲ, ಇದು ಯಾವ ಸಿನಿಮಾ ಕ್ಲೈಮ್ಯಾಕ್ಸ್ ಸ್ಟೋರಿಗಿಂತ ಏನು ಕಮ್ಮಿ ಇಲ್ಲ. ತುಂಬ ಕ್ಲೈಮ್ಯಾಕ್ಸ್ ಪಡ್ಕೊಳ್ತಾ ಇದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಮಧ್ಯಂತರ ಬೇಲ್ ವಿಸ್ತರಣೆ ಬೇಕು ನನ್ನ ಕಕ್ಷಿದಾರರಿಗೆ ಅಂತ ಸಿ.ವಿ. ನಾಗೇಶ್ ಕೇಳಿದ್ರು. ಕಾರಣ ಬೇಲ್ ಅವಧಿ ಮುಗಿದ ದಿನಾನೇ ಆಪರೇಷನ್ ಅಂತ ಹೇಳಿದರು. ಬೇಲ್ ಅವಧಿ ಮುಗೀತಲ್ಲ ಅವ್ರದ್ದು, ಸುಮಾರು 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ಕೊಟ್ಟಿತ್ತಲ್ಲ ಕೋರ್ಟು. ಯಾಕೆ ಸರ್ಜರಿ ಮಾಡಿಲ್ಲ ಅಂತ ಕೋರ್ಟ್ ಕೇಳ್ತಲ್ಲ. ಮಧ್ಯಂತರ ಜಾಮೀನು ಅವಧಿ ಮುಗಿದ ದಿನಾನೇ ಸರ್ಜರಿ ಅಂತ ಹೇಳ್ತಾ ಇದ್ರು. ಈಗ ನೋಡಿದ್ರೆ ನಿನ್ನೆ ಸರ್ಜರಿಗೆ ಎಲ್ಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಅಂತ ವರದಿ ಇತ್ತು. ವಿಚಾರಣೆ ಸಂದರ್ಭದಲ್ಲಿ ಪ್ರಸ್ತಾಪಿಸಿದ್ರು ದರ್ಶನ್ ಪರ ವಕೀಲರು. ಯಾಕಂದ್ರೆ ಮೊನ್ನೆ ವಿಚಾರಣೆ ಆಯ್ತಲ್ಲ, ಅದು ವಿಸ್ತರಣೆ ಬೇಕು ಅಂದ್ರು, ಕೊಡ್ತು ಕೋರ್ಟು. ಸರ್ಜರಿ ಆಗದೆ ಇದ್ರೆ ಪಾರ್ಶ್ವ ವಾಯು ಆಗುತ್ತೆ ಅಂತಲೂ ಕೂಡ ವರದಿ ಕೊಟ್ಟಿದ್ರು ಡಾಕ್ಟ್ರು. BP ಏರಿಳಿತ ಕಾರಣ ನೀಡಿ ಮತ್ತೆ ಆಪರೇಷನ್ ಮುಂದೂಡಿಕೆ ಆಗಿತ್ತು. ಸರ್ಜರಿ ಕಾರಣ ನೀಡಿ BGS ಆಸ್ಪತ್ರೆಯಲ್ಲಿ ಈಗ ದರ್ಶನ್ ಅಡ್ಮಿಟ್ ಆಗಿದ್ದಾರೆ. ಕಳೆದ 6 ವಾರಗಳಿಂದ BGS ಆಸ್ಪತ್ರೆಯಲ್ಲೇ ದರ್ಶನ್ಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಯಾವ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಸರ್ಜರಿ ಮಾಡಿಲ್ಲ ಅಂದರೆ? ಹಾಗಾದರೆ ಫಿಸಿಯೋಥೆರಪಿ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ. ಅವರಿಗೆ BP ಏರಿಳಿತಾ ಇದೆ, ಸದ್ಯಕ್ಕೆ ಆಪರೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅವರ ಪರ ವಕೀಲರು ಸಿ.ವಿ. ನಾಗೇಶ್ ಕೋರ್ಟಿಗೆ ಒಂದಿಷ್ಟು ವರದಿಯನ್ನು ಕೊಟ್ಟಿದ್ದರು. BP ಏರಿಳಿತ ಇದ್ದಾಗ ಯಾವುದೇ ಕಾರಣಕ್ಕೂ ಆಪರೇಷನ್ ಮಾಡೋಕ್ಕಾಗಲ್ಲ, ಕರೆಕ್ಟು, ಒಪ್ಕೊಳ್ಳೋಣ. ಆದರೆ 2-2.5 ರೂಪಾಯಿ ಮಾತ್ರೆ ಕೊಟ್ಟರೆ ಎಲ್ಲ BP ನಾರ್ಮಲಿಗೆ ಬರ್ತದೆ ಅಂತ SPP ಪ್ರಸನ್ನಕುಮಾರ್ ಸರ್ಕಾರದ ಪರವಾಗಿರುವಂಥ ವಕೀಲರು ಕೂಡ ವಾದವನ್ನು ಮಂಡಿಸಿದ್ರು. ಆದರೆ ಈಗ ಇನ್ನೂ ಕೂಡ ಟ್ರೀಟ್ಮೆಂಟ್ ಪಡ್ಕೊಂಡಿಲ್ಲ. ಏನಾಗುತ್ತೆ ನೋಡ್ಬೇಕು ಮುಂದೆ. Ashwavega English News coming soon. Your channel, your voice, your trust.